ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೇಘನ ಶೆಟ್ಟಿ ವ್ಲಾಗ್ಸ್. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಮಗಳದ್ದು 3 ಮಂತ್ಸ್ದು ಫೋಟೋಶೂಟ್ ಮಾಡಬೇಕು ಅಂತ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಹಬ್ಬದ ದಿನವೇ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಆದರೆ ಹಬ್ಬದ ದಿನವೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಅವಾಗ ವ್ಯಾಕ್ಸಿನ್ ಡೇಟ್ ಇತ್ತು. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ವಿ. ಆಮೇಲೆ ಅವಳು ಹುಷಾರು ತಪ್ಪಿದ್ಲು. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಂದ್ಮೇಲೆ 2 ದಿನ ಹುಷಾರಿಲ್ದಂಗೆ ಆಯಿತು. ಇನ್ನು ಆಮೇಲೆ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಹೇಗಿದ್ದರೂ ಇವತ್ತಿಗೆ 3 ತಿಂಗಳು ತುಂಬುತ್ತೆ. ಯಾವಾಗಲೋ ಮಾಡಬೇಕು ಅಂತ ತರಿಸ್ಕೊಂಡೆ, ಯಾವಾಗಲೋ ಮಾಡ್ತಾಯಿದ್ದೀನಿ. ತರಿಸ್ಕೊಂಡು ಆಲ್ರೆಡಿ ನಾನು ಹಬ್ಬ ನಾಳೆ ಇನ್ನೂ 2 ದಿನ ಇದೆ ನಾನು ತರಿಸ್ಕೊಂಡಿದ್ದು ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ನನಗೆ ಮಾಡೋಕ್ಕೆ ಆಗಲಿಲ್ಲ. ಪಾಪದ ವ್ಯಾಕ್ಸಿನೇಷನ್ ಇತ್ತು, ಅವಳು ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರಕ್ಕೆ ಹೋದ್ವಿ, ಅಲ್ಲೇ ಆಗೋಯ್ತು. ಆಮೇಲೆ ಅವಳಲ್ಲಿ ಹುಷಾರು ತಪ್ಪು, ಜ್ವರ ಬಂತು, ಅದಾಯಿತು. ಅದಕ್ಕೆ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾವು ವಾಟರ್ ತುಂಬಿಸ್ಕೊಂಬರೋಣ. ಒಳ್ಳೆ ಐಡಿಯಾ ಅಲ್ವಾ? ಈ ಕಡೆ ನೀರು ತುಂಬುತ್ತೆ ಕುಡಿಯೋಕ್ಕೆ, ಇಲ್ಲಿ ವೇಸ್ಟ್ ನೀರಲ್ಲಿ ವಾಟರ್ ಬಲೂನ್ ತುಂಬುತ್ತೆ. ನಾನೊಬ್ಳು ಪೆದ್ದಿ ಥರ ಟ್ಯಾಪಲ್ಲಿ ಹೋಗ್ಬಿಟ್ಟು ವಾಟರ್ ಬಲೂನ್ಸ್ನ ತುಂಬಕ್ಕೆ ಹೋಗಿದ್ದೀನಿ. ಈ ಐಡಿಯಾ ಮುಂಚೆನೇ ಬಂದಿದ್ರೆ 2 ವಾಟರ್ ಬಲೂನ್ಸ್ ಆದರೂ ಉಳಿತಿತ್ತಾ? ಶೆಟ್. ಫೈನಲಿ ಈ ಥರ ಮಾಡಿದ್ದೀನಿ. ಹೋಳಿಗೆ ಔಟ್ಫಿಟ್ ಬುಕ್ ಮಾಡೋಣ ಅಂತ ನೋಡಿದ್ರೆ ಅದು 10th 11th ಅಂತ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಮನೇಲಿ ಇದ್ದಿದ್ದು ವೈಟ್ ಕಲರ್ ಡ್ರೆಸ್ ತೊಗೊಂಡು ನಾನೇ ಹೋಳಿನ ಮಿಕ್ಸ್ ಮಾಡಿಕೊಂಡು ಡಿಸೈನ್ ಮಾಡಿದೆ ನನಗೆ ಬರೋ ಥರ. ಅದು ಚೆನ್ನಾಗಿ ಕಾಣ್ತಾ ಇದೆ. ಇವಳು ನಗ್ಸಕ್ಕಂತೂ ನಮ್ಮಮ್ಮ ತುಂಬಾ ಹರಸಾಹಸ ಪಟ್ಬಿಟ್ಟಿದ್ದೀವಿ. ಪಾಪ ನಾನು ನೋಡಿದ್ರೆ ಅವಳಿಗೆ ಕಿವಿ ಚುಚ್ಚಿಸಿದ ದಿನವೇ ಫೋಟೋಶೂಟ್ ಮಾಡಿದೆ. ಸದ್ಯ ಜಾಸ್ತಿ ಅಳ್ಳಿಲ್ಲ ಅನ್ನೋದಕ್ಕಿಂತ ಅಳ್ಳಿಲ್ಲ ಅವಳು. ಇವಾಗಲೂ ಅಳ್ತಾ ಇಲ್ಲ, ನೋವೇನಿಲ್ಲ ಅನಿಸುತ್ತೆ ಅವಳಿಗೆ, ನೋವು ಕಾಣಿಸ್ತಾ ಇಲ್ಲ ಅವಳಿಗೆ. ಬರೋ 1-2-3 ಫೋಟೋಗೆ ಇಷ್ಟೆಲ್ಲ ಹರಸಾಹಸ ಪಡಬೇಕಾಗಿತ್ತು.